ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ರೆ, ತುಂಬಾ ಜನ ಹುಡುಗರು ಕೇಳ್ತಾ ಇದ್ರಿ, ಅಕ್ಕ ನಾವು ಲಾಂಗ್ ಟೈಮ್ ಆಯ್ತು ಸೆಕ್ಸ್ ಮಾಡಿ, ಸೊ ಸೆಕ್ಸ್ ಮಾಡಕ್ ಆಗಿಲ್ಲ ಸಮ್ ಪರ್ಸನಲ್ ರೀಸನ್ಸ್ ಇಂದ, ಸೊ ಇದರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಅಂದ್ರೆ ಹುಡುಗರು ಸೆಕ್ಸ್ ಮಾಡದೇ ಇದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ ನ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಎಸ್, ಹುಡುಗರು ತುಂಬಾ ಟೈಮ್ ಸೆಕ್ಸ್ ಮಾಡದಿದ್ರೆ ಏನೆಲ್ಲ ಪ್ರಾಬ್ಲಮ್ ನ ಫೇಸ್ ಮಾಡಬೇಕಾಗತ್ತೆ, ಓಕೆನಾ? ನೀವು ತಿಳ್ಕೊಬೇಕನ್ನ ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಸಮ್ ರೀಸನ್ಸ್, ಅದು ಪರ್ಸನಲ್ ಆಗಿರ್ಲಿ ಬೇರೆ ಯಾವುದೇ ರೀಸನ್ಗಾಗಿರ್ಲಿ, ಓಕೆನಾ? ಸಮ್ ಟೈಮ್ಸ್ ಏನಾದ್ರೂ ಹುಡುಗರಿಗೆ ಲಾಂಗ್ ಟೈಮ್ ಸೆಕ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಅವರು ಅಂತ ಅಂದ್ರೆ, ನಂಬರ್ 1 ಏನಪ್ಪಾ ಅಂದ್ರೆ ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ನೀವು ಸೆಕ್ಸುವಲ್ ಪರ್ಫಾರ್ಮೆನ್ಸ್ ಅಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿಲ್ಲ ಅಂದ್ರೆ ಸೊ ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ನೀವು ಯಾವಾಗ ಲಾಂಗ್ ಟೈಮ್ ಸೆಕ್ಸ್ ಮಾಡದೇ ಇರ್ತೀರಾ, ತುಂಬಾ ದಿನಗಳ ಆದ್ರೂ ನೀವು ಸೆಕ್ಸ್ ಮಾಡಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಫ್ಯೂಚರ್ ಅಲ್ಲಿ ನಿಮಿರುವಿಕೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇನ್ನ ಸೆಕೆಂಡ್ ಒನ್ ಏನಪ್ಪಾ ಅಂದ್ರೆ, ನೀವು ಯಾರು ಸೆಕ್ಸುವಲ್ ಆಕ್ಟಿವಿಟೀಸ್ ಅಲ್ಲಿ ನಿಮ್ಮನ್ನ ನೀವು ಚೆನ್ನಾಗಿ ತೊಡಗಿಸ್ಕೊಂತೀರಾ, ಅಂದ್ರೆ ಲಾಂಗ್ ಟೈಮ್ ಗ್ಯಾಪ್ ತಗೊಳ್ದೆ ಯಾರು ನಿಮ್ಮನ್ನ ನೀವು ಸೆಕ್ಸುವಲ್ ಪರ್ಫಾರ್ಮೆನ್ಸ್ ಅಲ್ಲಿ ತೊಡಗಿಸ್ಕೊಂತೀರಲ್ವಾ, ಸೊ ನಿಮಗೆ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಹೊಟ್ಟೆಯ ಕೆಳಗಡೆ ಇರುವಂತಹ ಮಸಲ್ಸ್ ಚೆನ್ನಾಗಿ ಆಕ್ಟಿವ್ ಆಗಿರುತ್ತೆ. ಅಂದ್ರೆ ತೊಡಗಿಸ್ಕೊಳ್ಳೋಂತವ್ರಿಗೆ ಹೇಳ್ತಾ ಇರೋದು, ಯಾರು ಜಾಸ್ತಿ ಸೆಕ್ಸ್ ಮಾಡ್ತಾ ಇರ್ತೀರಲ್ವಾ, ಸೊ ಅಂತವ್ರಿಗೆ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಹೊಟ್ಟೆ ಮಸಲ್ಸ್ಗೆ ಒಳ್ಳೆ ಎಕ್ಸರ್ಸೈಸ್ ಸಿಗುತ್ತೆ. ಮತ್ತೆ ನಿಮ್ಮ ಪೆನೈಲ್ ಏರಿಯಾ ಅಂತ ಏನ್ ಹೇಳ್ತೀವಿ, ಸೊ ಶಿಶ್ನದ ಆಸುಪಾಸು ಇರುವಂತಹ ಮಸಲ್ಗಳಿಗೆ ಒಳ್ಳೆ ಎಕ್ಸರ್ಸೈಸ್ ಸಿಗ್ತಿರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ, ಯಾವಾಗ ನೀವು ಲಾಂಗ್ ಗ್ಯಾಪ್ ತಗೊಂತೀರಾ, ಅಂದ್ರೆ ಸೆಕ್ಸ್ ಮಾಡದೆ ಇನ್ ಕೇಸ್ ಏನಾದ್ರೂ ಲಾಂಗ್ ಗ್ಯಾಪ್ ತಗೊಂಡ್ರೆ ನಿಮ್ಗೆ ಆ ಮಸಲ್ಸ್ ಎಲ್ಲ ಒಂಥರ ಸ್ಟ್ರಕ್ ಆಗಿರೋ ತರ ಆಗಿ ನಿಮ್ಮ ಪ್ರೈವೇಟ್ ಪಾರ್ಟ್ ಅಲ್ಲಿ ಡ್ರೈನೆಸ್ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಇದರಿಂದ ಸ್ಮೆಲ್ ಬರುವಂತದ್ದು ಸ್ಟಾರ್ಟ್ ಆಗುತ್ತೆ. ಇನ್ನ ಥರ್ಡ್ ಒನ್ ಏನಪ್ಪಾ ಅಂದ್ರೆ, ಇನ್ ಕೇಸ್ ನೀವೇನಾದ್ರೂ ಲಾಂಗ್ ಟೈಮ್ ಸೆಕ್ಸ್ ಮಾಡಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ, ನಿಮಗೆ ಗೊತ್ತಿಲ್ಲದೇನೆ ಮಾರ್ನಿಂಗ್ ಆಗಿರ್ಬೋದು, ಅಂದ್ರೆ ಅರ್ಲಿ ಮಾರ್ನಿಂಗ್ ಡಿಸ್ಚಾರ್ಜ್ ಆಗುತ್ತೆ ಅಂತ ನೀವು ಎಷ್ಟೊಂದು ಜನ ಹೇಳಿದಿರಲ್ವಾ, ಅರ್ಲಿ ಮಾರ್ನಿಂಗ್ ಔಟ್ ಆಗುತ್ತೆ ಅಂತ ಹೇಳಿದಿರಲ್ವಾ. ಸೊ ಯಾರು ಲಾಂಗ್ ಟೈಮ್ ಸೆಕ್ಸ್ ಮಾಡದೇ ಇರ್ತೀರಾ, ಸೊ ಅಲ್ಲಿ ಅರ್ಲಿ ಮಾರ್ನಿಂಗ್ ಔಟ್ ಆಗುವಂತದ್ದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇನ್ನ ಲಾಸ್ಟ್ ಫೈನಲ್ ಏನಪ್ಪಾ ಅಂದ್ರೆ, ಇನ್ ಕೇಸ್ ನೀವು ನಿಮ್ಮ ಪಾರ್ಟ್ನರ್ ಜೊತೆ, ನಿಮ್ಮ ವೈಫ್ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ನೀವು ಒಳ್ಳೆ ರೀತಿಯಲ್ಲಿ ಸೆಕ್ಸುವಲ್ ರಿಲೇಶನ್ಶಿಪ್ ಇಟ್ಕೊಂಡಿಲ್ಲ ಅಂದ್ರೆ ಅದು ನಿಮ್ಮ ಪರ್ಸನಲ್ ಲೈಫ್ ಮೇಲೆ ತುಂಬಾ 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 ಎಫೆಕ್ಟ್ ಆಗುತ್ತೆ. ಯಾಕೆ ಅಂದ್ರೆ ಹುಡುಗ ಆಗ್ಲಿ ಹುಡುಗಿ ಆಗಿರ್ಲಿ, ಓಕೆನಾ, ಹೇಗೆ ಎಲ್ಲಾವುದು ಅವಶ್ಯಕತೆ ಇರುತ್ತೆ, ಸೊ ಅದೇ ತರನೇ ಸೆಕ್ಸ್ ಕೂಡ ಒಂದು ಲೈಫ್ ನ ಪಾರ್ಟ್ ಆಫ್ ಲೈಫ್ ಆಗಿರುತ್ತೆ. ಸೊ ಹಾಗಾಗಿ ಇನ್ ಕೇಸ್ ನೀವೇನಾದ್ರೂ ನಿಮ್ಮ ವೈಫ್ ಗರ್ಲ್ ಫ್ರೆಂಡ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಂದ್ರೆ ಸೊ ಅವರು ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಹುಡುಕುವಂತ ಪರಿಸ್ಥಿತಿ ಬಂದ್ರು ಬರ್ಬೋದು. ಸೊ ಇದು ನಾನು ಅವ್ರಿಗೆ ಪ್ರವೋಕ್ ಮಾಡೋ ತರ ನಾನು ಹೇಳ್ತಾ ಇಲ್ಲ, ಪರಿಸ್ಥಿತಿನ ಅರ್ಥ ಮಾಡಿಸ್ತಾ ಇದ್ದೀನಿ ನಿಮ್ಗೆ, ಓಕೆನಾ? ಸೊ ಅಂದ್ರೆ ಲಾಂಗ್ ಟೈಮ್ ಸೆಕ್ಸ್ ಮಾಡದೇ ಇದ್ರೆ ಏನೆಲ್ಲ ಎಫೆಕ್ಟ್ ಆಗ್ಬೋದು ಅನ್ನೋದ್ರ ಬಗ್ಗೆ. ಸೊ ಯಾಕೆಂದ್ರೆ ಅವಶ್ಯಕತೆ ಅಂದ್ರೆ ಎಲ್ಲವುದು ಹೇಗೆ ಬೇರೆದ ಅವಶ್ಯಕತೆ ಇರುತ್ತೆ, ಸೊ ಇದು ಕೂಡ ತುಂಬಾ ಅವಶ್ಯಕತೆ ಇರುತ್ತೆ ಒಬ್ಬ ಮನುಷ್ಯಂಗೆ, ಓಕೆನಾ? ಅಂದ್ರೆ ಒಂದು ಸರ್ಟನ್ ಏಜ್ ವರ್ಗೂನು ಎಲ್ಲ ಊಟ ತಿಂಡಿ ಎಲ್ಲ ಹೇಗೆ ನಮ್ಗೆ ಅವಶ್ಯಕತೆ ಇರುತ್ತೆ, ಇದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಪರ್ಸನಲ್ ಲೈಫ್ ಮೇಲೆ ತುಂಬಾ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಈಗ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಗುಡ್ ನೈಟ್.